ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವ ಮಾಹಿನಿಕಂ ಅನ್ನೋ ಸುಪ್ರಭಾತವನ್ನು ಆಲಿಸುತ್ತಾ ದಿನ ಆರಂಭಿಸಿದರೆ ಅದೊಂದು ದೈವಿ ಶಕ್ತಿ ನಮ್ಮೆಲ್ಲರನ್ನು ಉತ್ತೇಜನಗೊಳಿಸುತ್ತೆ. ಈ ಪದದ ಅರ್ಥ ಕೌಸಲ್ಯ ಸುಪುತ್ರನಾದ ಶ್ರೀರಾಮನೇ ಪೂರ್ವ ದಿಕ್ಕಿನಲ್ಲಿ ಪ್ರಾತಃ ಕಾಲ ಕಾಣುತ್ತಿದೆ, ಏಳು ಎಲೈ ನರಶ್ರೇಷ್ಠನೇ, ದೇವತಾರಾಧನೆ ಮೊದಲಾದ ಕಾರ್ಯಗಳನ್ನು ಮಾಡು ಎಂದು. ಹೀಗೆ ಕೌಸಲ್ಯೆ ಮತ್ತು ರಾಮನನ್ನ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಶ್ರೇಷ್ಠತೆಯಿಂದ ಆರಾಧಿಸಲಾಗುತ್ತೆ. ಅಷ್ಟಕ್ಕೂ ಕೌಸಲ್ಯ ಬಗ್ಗೆ ರಾಮಾಯಣದಲ್ಲಷ್ಟೇ ಅಲ್ಲ, ಪುರಾಣ ಪ್ರಸಿದ್ಧ ಕಥೆಗಳಲ್ಲಿ ಕೌಸಲ್ಯೆಯ ಹಿನ್ನೆಲೆ ಏನು, ಆಕೆ ಯಾರು ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿದೆ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಕೌಸಲ್ಯೆ ಕುರಿತಾದ ಕೆಲವೊಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕೌಸಲ್ಯೆ ಕೋಸಲ ರಾಜ್ಯದ ಭಾನುಮಂತನ ಮಗಳು, ದಶರಥನ ಮೊದಲನೇ ಪತ್ನಿ. ಇವರಿಬ್ಬರ ಸಂಬಂಧ ಕೇವಲ ರಾಮಾಯಣದಲ್ಲಿ ಮಾತ್ರವಲ್ಲದೆ ಪೂರ್ವದಲ್ಲಿಯೂ ಇತ್ತು. ಕಶ್ಯಪ ಮತ್ತು ಅದಿತಿ ದಂಪತಿಗಳೇ ಈ ದಶರಥ ಮತ್ತು ಕೌಸಲ್ಯೆ. ಈ ದಾಂಪತ್ಯದ ಫಲವಾಗಿ ಶ್ರೀರಾಮ ಜನ್ಮ ತಾಳಿದ. ಆನಂತರ ರಾಮಾಯಣ ಕಥಾನಕ ಬೆಳೀತು. ದಶರಥನಿಗೆ ಕೈಕೇಯಿ ಮೇಲಿದ್ದಷ್ಟು ಪ್ರೀತಿ ಕೌಸಲ್ಯ ಮೇಲಿರಲಿಲ್ಲ. ಕೈಕೇಯಿಯ ಯಾವುದೇ ಬಯಕೆಯನ್ನು ಈಡೇರಿಸುವುದಕ್ಕೆ ಸದಾ ಸಿದ್ಧನಾಗಿದ್ದ ದಶರಥ. ಆದರೆ ಕೌಸಲ್ಯ ಮೇಲೆ ತುಂಬಾ ವಿಶ್ವಾಸವಿಟ್ಟಿದ್ದು ಸೋಜಿಗ. ಕೈಕೇಯಿ ಕೇಳಿದ ವರದ ಪರಿಣಾಮದಿಂದ ರಾಮ ವನವಾಸವನ್ನ ಸ್ವೀಕರಿಸಿ ಹೊರಡುತ್ತಾನೆ. ಈ ಘಟನೆಯಿಂದ ದುಃಖಿತನಾದ ದಶರಥ ಬೀದಿಯ ಧೂಳಿನಂತೆ ಹೊರಳಾಡ್ತಾನೆ. ಆನಂತರ ಅರಮನೆಯ ಒಳಗೆ ಪ್ರವೇಶಿಸಿ ಸೇವಕರಿಗೆ ನನ್ನನ್ನು ಕೌಸಲ್ಯ ಅರಮನೆಗೆ ಕರೆದುಕೊಂಡು ಹೋಗಿ ಅಂತ ಹೇಳ್ತಾನೆ. ನಮ್ಮ ಹೃದಯಕ್ಕೆ ಆಪ್ತರಾಗಿರುವವರು ಹಾಗೂ ಅತ್ಯಂತ ವಿಶ್ವಾಸಕ್ಕೆ ಪಾತ್ರರಾದವರು ಕೊನೆಗಾಲದಲ್ಲಿ ನಮ್ಮ ಜೊತೆಯಲ್ಲಿಯೇ ಇರುತ್ತಾರೆ ಎಂಬ ಭಾವನೆ ನಮ್ಮೆಲ್ಲರಿಗೂ ಸಹಜವಾಗಿ ಮೂಡುತ್ತೆ. ಹಾಗೆ ಕೌಸಲ್ಯ ಕುರಿತಾಗಿ ದಶರಥನಿಗೆ ಈ ರೀತಿಯ ಭಾವ ಹಾಗೂ ವಿಶೇಷವಾದ ಗೌರವವಿತ್ತು. ಹೀಗಾಗಿ ದಶರಥ ತನ್ನ ಜೀವನದ ಬಹುದೊಡ್ಡ ರಹಸ್ಯವನ್ನ ಕೌಸಲ್ಯಗೆ ಹೇಳ್ತಾನೆ. ಮುನಿಯೊಬ್ಬರ ಮಗನನ್ನ ಅಚಾನಕ್ಕಾಗಿ ಕೊಂದಿದ್ದಕ್ಕೆ ತನಗೊಂದು ಶಾಪ ಬಂತು. ಅದೇನೆಂದರೆ, ನನ್ನ ಮಕ್ಕಳು ಯಾರೂ ಜೊತೆಯಲ್ಲಿಲ್ಲದಾಗ ನನಗೆ ಮರಣ ಎದುರಾಗುತ್ತದೆ ಎಂದು. ಈಗ ಅಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಭರತ ಮತ್ತು ಶತ್ರುಘ್ನ ಕೈಕೇಯಿ ದೇಶದಲ್ಲಿದ್ದಾರೆ. ರಾಮ ಮತ್ತು ಲಕ್ಷ್ಮಣ ಅಯೋಧ್ಯೆ ಬಿಟ್ಟು ಕಾಡು ಸೇರಿದ್ದಾರೆ. 4 ಮಕ್ಕಳಿದ್ದರೂ ಹತ್ತಿರವಿಲ್ಲದ ಕಾರಣ ತನಗೆ ಮರಣ ಸಿದ್ಧ ಎಂದು ದುಃಖಿತನಾಗಿ ತನ್ನಂತರಂಗವನ್ನ ಬಿಚ್ಚಿ ಮಾತನಾಡುತ್ತಾನೆ ದಶರಥ. ದಶರಥ ಅಗಾಧ ವಿಶ್ವಾಸವನ್ನ ಕೌಸಲ್ಯ ಮೇಲೆ ಇಟ್ಟುಕೊಂಡಿದ್ದ. ಮಹಾತಾಯಿ ಕೌಸಲ್ಯ ಕೂಡ ಇಂತಹ ವಿಶ್ವಾಸಕ್ಕೆ ಅರ್ಹಳಾಗಿದ್ಲು. ದಶರಥ ಮತ್ತು ಕೌಸಲ್ಯೆ ದಂಪತಿಗಳ ವಿವಾಹಕ್ಕೂ ಮುನ್ನ ಮತ್ತೊಂದು ಸ್ವಾರಸ್ಯವಾದ ಕಥೆ ಇದೆ. ಈ ಕಥೆ ವಾಲ್ಮೀಕಿ ರಾಮಾಯಣದಲ್ಲಿ ಸಿಗೋದಿಲ್ಲ, ಆನಂದ ರಾಮಾಯಣದಲ್ಲಿದೆ. ಒಂದು ದಿನ ರಾವಣ ಎಲ್ಲಾ ಲೋಕಗಳನ್ನು ಗೆದ್ದು ವಿಜೃಂಭಿಸುತ್ತಾ ಬ್ರಹ್ಮನ ಬಳಿ ತೆರಳಿ ನನ್ನನ್ನು ಕೊಲ್ಲುವವನು ಯಾರು ಅಂತ ಪ್ರಶ್ನಿಸ್ತಾನೆ. ಆಗ ಬ್ರಹ್ಮದೇವ, ನಿನ್ನನ್ನು ಕೊಲ್ಲುವವನು ದಶರಥ ಮತ್ತು ಕೌಸಲ್ಯೆ ಮಗನಾಗಿ ಹುಟ್ಟುವ ರಾಮ ಎಂದು ಉತ್ತರಿಸ್ತಾನೆ. ಶತ್ರು ಯಾರೆಂದು ತಿಳಿದ ರಾವಣ ರಾಮನ ಹುಟ್ಟನ್ನ ಮಟ್ಟ ಹಾಕುವುದು ಹೇಗೆಂದು ಚಿಂತಿಸ್ತಾನೆ. ದಶರಥ ಮತ್ತು ಕೌಸಲ್ಯೆಯನ್ನ ಕೊಂದರೆ ರಾಮನಿಗೆ ಹುಟ್ಟುವ ಅವಕಾಶವೇ ಇರೋದಿಲ್ಲ ಎಂಬ ಸಂಚನ್ನ ರೂಪಿಸಿಕೊಳ್ತಾನೆ. ಒಂದು ದಿನ ರಾವಣ ತನ್ನ ಪುಷ್ಪಕ ವಿಮಾನವನ್ನೇರಿ ದಶರಥನನ್ನ ಹುಡುಕಲು ಪ್ರಯಾಣ ಮಾಡ್ತಾನೆ. ದಶರಥ ನೌಕೆಯನ್ನೇರಿ ತನ್ನ ಮಂತ್ರಿ ಸುಮಂತ ಹಾಗೂ ಸೇನಾಧಿಪತಿಗಳ ಜೊತೆ ನದಿಯಲ್ಲಿ ವಿಹರಿಸುತ್ತಿದ್ದ. ಇವರನ್ನ ಕಂಡ ತಕ್ಷಣ ರಾವಣ ಯುದ್ಧ ಮಾಡಲು ಮುಂದಾಗಿ ಆ ನೌಕೆಯನ್ನ ಇಬ್ಬಾಗ ಮಾಡ್ತಾನೆ. ತದನಂತರ ನೌಕೆ ಮುಳುಗಿದಾಗ ದಶರಥ ಪ್ರಾಣ ಬಿಟ್ಟ ಎಂಬ ಸಂತೋಷದಿಂದ ಕೌಸಲ್ಯೆಯನ್ನ ಹುಡುಕಲು ಮುಂದಾಗ್ತಾನೆ. ಕೋಸಲ ರಾಜ್ಯಕ್ಕೆ ಕಾಲಿಟ್ಟ ರಾವಣ ಭಾನುಮಂತನ ಮೇಲೆ ಆಕ್ರಮಣ ಮಾಡಿ ಕೌಸಲ್ಯೆಯನ್ನ ಸೆರೆ ಹಿಡಿತಾನೆ. ಇವಳನ್ನ ಒಂದು ಭದ್ರವಾದ ಪೆಟ್ಟಿಗೆಯಲ್ಲಿಟ್ಟು ಪಾರಾಗದ ಹಾಗೆ ಒಂದು ಮೊಸಳೆಯ ವಶಕ್ಕೆ ಕೊಟ್ಟು ನೆಮ್ಮದಿಯಾಗಿ ಹಿಂತಿರುಗ್ತಾನೆ. ಇತ್ತ ನದಿಯಲ್ಲಿ ಮುಳುಗಿದ ದಶರಥ ಮತ್ತು ಸುಮಂತರು ಒಡೆದ ನೌಕೆಯ ಹಲಗೆಯನ್ನ ಹಿಡಿದುಕೊಂಡು ನದಿಯ ತೀರವನ್ನ ಸೇರ್ತಾನೆ. ಕೌಸಲ್ಯೆಯನ್ನ ರಕ್ಷಿಸುವ ಹೊಣೆ ಹೊತ್ತಿದ್ದ ಮೊಸಳೆಯು ತನ್ನ ಶತ್ರುವಿನ ಜೊತೆ ಹೊಡೆದಾಡಲು ಪೆಟ್ಟಿಗೆಯನ್ನ ನದಿಯ ದಡದಲ್ಲೇ ಬಿಟ್ಟು ಹೊರಡುತ್ತೆ. ನದಿ ತೀರಕ್ಕೆ ಬಂದಿದ್ದ ದಶರಥನು ಪೆಟ್ಟಿಗೆಯನ್ನ ಕಂಡು ಒಡೆದು ನೋಡಿದಾಗ ಕೌಸಲ್ಯೆ ಎದ್ದು ಬರ್ತಾಳೆ. ಆ ವೇಳೆ ಇಬ್ಬರು ಪರಸ್ಪರ ಮೆಚ್ಚಿ ವಿವಾಹವಾಗ್ತಾರೆ. ಮತ್ತೊಂದು ಕಡೆ ರಾವಣ ಶತ್ರುವಿನ ವಿನಾಶವಾಯಿತು, ನಾನು ಗೆದ್ದಿದ್ದೇನೆ ಎಂಬ ಸಂಭ್ರಮದಿಂದ ಬ್ರಹ್ಮನ ಬಳಿ ತೆರಳಿ ಅಟ್ಟಹಾಸ ಮಾಡ್ತಾನೆ. ಆಗ ಬ್ರಹ್ಮದೇವ, ನೀನು ತಿಳಿದಂತೆ ಏನೂ ನಡೆದಿಲ್ಲ, ನೀನು ಶತ್ರುಗಳನ್ನು ಕೊಂದಿದ್ದೇನೆ ಎಂದು ಭಾವಿಸಿರುವೆ, ಆದರೆ ನಿನ್ನ ಶತ್ರುಗಳು ನಾಶವಾಗಲಿಲ್ಲ. ನಾಳೆ ದಶರಥ ಮತ್ತು ಕೌಸಲ್ಯೆಗೆ ಹುಟ್ಟುವ ರಾಮ ನಿನ್ನನ್ನು ಕೊಲ್ಲುವುದು ನಿರ್ಣಯ. ಈಗಾಗಲೇ ಇವರಿಬ್ಬರು ಮದುವೆಯಾಗಿದ್ದಾರೆ ಅಂತ ಹೇಳ್ತಾನೆ.
ಹೀಗೆ ರಾವಣನ ಪತಾಕೆಯು ಅಡಿಮೇಲಾಗುವಂತೆ ದಶರಥ ಮತ್ತು ಕೌಸಲ್ಯೆಯ ಮದುವೆ ನಡೆಯುತ್ತೆ. ರಾಮಾಯಣಕ್ಕೆ ಬೇಕಾದ ಎಲ್ಲ ಸಂದರ್ಭ ಹಾಗೂ ಸನ್ನಿವೇಶಗಳು ಅನುಕೂಲವಾಗಿ ಸಿದ್ಧವಾಗುತ್ತೆ. ಕೌಸಲ್ಯ ಕುರಿತು ಉಲ್ಲೇಖಿಸುವ ಪ್ರಮುಖ ವ್ಯಾಖ್ಯಾನವೆಂದರೆ ವಿಶ್ವಾಮಿತ್ರರು ರಾಮನಿಗೆ ಹೇಳುವ ಮಾತಿನಲ್ಲಿ. ಸಿದ್ಧಾಶ್ರಮದಲ್ಲಿ ತನ್ನ ಯಾಗವನ್ನು ರಕ್ಷಿಸುವ ಸಲುವಾಗಿ ವಿಶ್ವಾಮಿತ್ರರು ದಶರಥನ ಅನುಮತಿಯನ್ನು ಪಡೆದು ರಾಮ ಮತ್ತು ಲಕ್ಷ್ಮಣರನ್ನ ಕರೆದುಕೊಂಡು ಹೋಗ್ತಾರೆ. ಬೆಳಗಿನ ವೇಳೆ ದಾರಿಯಲ್ಲಿ ಸಾಗುತ್ತಿರುವಾಗ ವಿಶ್ವಾಮಿತ್ರರು ರಾಮನನ್ನ ಎಬ್ಬಿಸ್ತಾರೆ. ಹೇಗೆಂದ್ರೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಎಂಬ ಶ್ಲೋಕದ ಮೂಲಕ. ಇಲ್ಲಿ ಕೌಸಲ್ಯ ಸುಪ್ರಜಾ ರಾಮ ಎಂದರೆ ಕೌಸಲ್ಯ ಹೊಟ್ಟೆಯಲ್ಲಿ ಹುಟ್ಟಿದ ಒಳ್ಳೆಯ ಮಗನೇ ಎಂಬರ್ಥ ಮತ್ತು ಕೋಸಲವೆಂಬ ದೇಶದ ಮಗುವಾಗಿ ಹುಟ್ಟಿದವನು ಅಥವಾ ಕೋಸಲ ದೇಶಕ್ಕೆ ಸುಪ್ರಜನಾಗಿ ಹುಟ್ಟಿದವನು ಎಂಬ ವ್ಯಾಪಕ ಅರ್ಥವೂ ಇದೆ. ರಾಮನಿಗಿಂತ ದೊಡ್ಡ ಸುಪ್ರಜೆ ದೇಶದಲ್ಲಿ ಮತ್ಯಾರಿದ್ದಾರೆ? ಹೀಗೆ ವಿಶೇಷವಾದ ಮತ್ತು ಯೋಗ್ಯವಂತನಾದ ರಾಮನ ವ್ಯಕ್ತಿತ್ವವನ್ನ ನಮಗೆ ಕೊಟ್ಟ ಕೌಸಲ್ಯ ಗರ್ಭವು ನಿಜಕ್ಕೂ ಸುಗರ್ಭವೇ ಹೌದು ಹಾಗೂ ಕೌಸಲ್ಯವೇ ಹೌದು. ಕೋಸಲವೆಂಬ ನಾಡು ಬೇರೆಯಲ್ಲ, ಕೌಸಲ್ಯ ಬೇರೆಯಲ್ಲ. ಆ ಕಾರಣಕ್ಕಾಗಿ ಒಂದು ನಾಡು ಪಡೆಯಬಹುದಾದ ಒಬ್ಬ ಪುಣ್ಯ ಪುರುಷನನ್ನ ಮಗುವಾಗಿ ಪಡೆಯುವುದಕ್ಕೆ ಕೌಸಲ್ಯಗೆ ಸಾಧ್ಯವಾಯಿತು. ಹೀಗೆ ಕೌಸಲ್ಯೆ ಕೇವಲ ರಾಮನ ತಾಯಿಯಾಗದೆ ದಶರಥನ ಪತ್ನಿ ಮಾತ್ರವಲ್ಲದೆ ಪೂರ್ವದ ಅದಿತಿ ದೇವತೆಯಾಗಿ ಕೂಡ ಕಾಣಿಸಿಕೊಳ್ತಾಳೆ. ಮತ್ತೊಂದು ಪ್ರಮುಖ ಅಂಶವನ್ನ ನಾವು ಗುರುತಿಸಬೇಕಾಗತ್ತೆ. ಕೌಸಲ್ಯೆ ಕೇವಲ ರಾಮನಿಗೆ ಮಾತ್ರ ತಾಯಿಯಾಗಿ ಇರೋದಿಲ್ಲ, ಉಳಿದ 3 ಜನ ಮಕ್ಕಳಿಗೂ ಈಕೆ ತಾಯಿಯಾಗಿರ್ತಾಳೆ. ಭರತನು ರಾಮ ಕಾಡಿಗೆ ಹೋಗಿರುವ ವರ್ತಮಾನವನ್ನ ತಿಳಿದು ಅಯೋಧ್ಯೆಗೆ ಧಾವಿಸಿ ಬರ್ತಾನೆ. ತಂದೆ ದಶರಥ ತೀರಿಕೊಂಡಿದ್ದ. ಇವೆರಡು ದುಃಖದಿಂದ ಭರತ, ನಾನು ಹೇಗೆ ಕೌಸಲ್ಯ ದೇವಿಯ ಮುಖವನ್ನ ನೋಡಲಿ? ಆಕೆಯ ಪ್ರಿಯ ಪುತ್ರ ರಾಮನನ್ನ ಕಾಡಿಗೆ ಕಳುಹಿಸಿದವನು ನಾನು, ತಂದೆ ದಶರಥನ ಮರಣಕ್ಕೆ ಕಾರಣನಾದವನು ನಾನು, ನನ್ನಂಥವನು ಆ ಮಹಾತಾಯಿ ಮುಖವನ್ನ ಹೇಗೆ ನೋಡಲಿ? ನನ್ನನ್ನ ತನ್ನ ಮಗನಂತೆ ಭಾವಿಸಿ ಪಾಲಿಸಿ ಪೋಷಿಸಿದವಳು ಕೌಸಲ್ಯೆ. ಇಂತಹ ತಾಯಿಯ ಮಗನಾದ ರಾಮನನ್ನ ದೂರ ಮಾಡಿದ ಪಾಪಿ ನಾನು, ಹೇಗೆ ನನ್ನ ದೇವಿಯ ಮುಖವನ್ನ ನೋಡಲಿ ಎಂದು ದುಃಖಿಸ್ತಾನೆ. ಹೀಗೆ ಭರತನ ಹೃದಯದಲ್ಲೂ ಕೂಡ ಮಾತೃತ್ವದ ಪ್ರತೀಕವಾಗಿ ನಿಂತವಳು ಕೌಸಲ್ಯೆ. ಹೀಗಾಗಿ ನಾಡಿನ ತಾಯಿಯಾಗಿ ಮಹಾಮಾತೆಯಾಗಿ ಕೌಸಲ್ಯೆಯನ್ನ ಕಾಣುವುದು ಒಂದು ವಿಶೇಷತೆ. ಇಂತಹ ಕೌಸಲ್ಯೆಯ ಪಾತ್ರವು ಕೂಡ ರಾಮನ, ದಶರಥನ, ರಾಮಾಯಣದ ಹಾಗೂ ವಾಲ್ಮೀಕಿ ಘನತೆಗೆ ತಕ್ಕಂತೆ ಒಪ್ಪವಾಗಿ ಓರಣವಾಗಿ ರಾಮಾಯಣದಲ್ಲಿ ಕಾಣಿಸಿಕೊಳ್ತಾಳೆ. ಆಕೆ ಅದೆಷ್ಟು ಚತುರೆ, ಬುದ್ಧಿವಂತೆ, ಜ್ಞಾನಿ ಆಗಿದ್ದವಳೆಂದರೆ ಸರ್ವವನ್ನು ಅರಿತು ಮೌನವಾಗಿ ಇರುತ್ತಿದ್ದವಳು. ಆಕೆಯ ಚಲುವಿಗೆ ಮಯೂರವೇ ನಾಚುತ್ತಿತ್ತು. ಹೀಗೆ ಮಾನವನ ಕುಲಕ್ಕೆ ನಿಜವಾದ ಶತ್ರು ಯಾರೆಂಬುದನ್ನು ಆಕೆ ಅದೆಷ್ಟು ಸ್ಫುಟವಾಗಿ ವರ್ಣಿಸ್ತಾಳೆಂದರೆ, ಶೋಕೋ ನಾಶಯತೆ ಧೈರ್ಯಂ, ಶೋಕೋ ನಾಶಯತೆ ಶ್ರುತಂ, ಶೋಕೋ ನಾಶಯತೆ ಸರ್ವಂ, ನಾಸ್ತಿ ಶೋಕ ಸಮೋರಿಪುಹು ಎಂದು ವಿವರಿಸ್ತಾಳೆ. ಅಂದರೆ ಶೋಕವು ನಮ್ಮ ಧೈರ್ಯವನ್ನು ನಾಶ ಮಾಡುತ್ತೆ, ಶೋಕವು ನಮ್ಮ ಜ್ಞಾನ ಶಕ್ತಿಯನ್ನು ನಾಶ ಮಾಡುತ್ತೆ, ಶೋಕವು ನಮ್ಮ ಎಲ್ಲ ಕೌಶಲ್ಯವನ್ನು ನಾಶ ಮಾಡಿಬಿಡುತ್ತೆ. ಆದ್ದರಿಂದ ಶೋಕಕ್ಕೆ ಸಮನಾದ ಶತ್ರು ಬೇರೆ ಇಲ್ಲವೆಂದು, ಅರ್ಥಾತ್ ಮನುಷ್ಯನ ನಿಜವಾದ ಶತ್ರು ಶೋಕ ಎಂದು ಕೌಸಲ್ಯ ಹೇಳ್ತಾಳೆ. ಅದಲ್ಲದೆ ನಮಗೆ ಧೈರ್ಯವಿದ್ದರೆ, ನಮ್ಮ ಜ್ಞಾನ ಶಕ್ತಿ ಸರಿ ಇದ್ದರೆ, ನಮ್ಮ ಕೌಶಲವು ಸರಿಯಾಗಿ ಸಹಕರಿಸುತ್ತಿದ್ದರೆ ನಾವು ಯಾರನ್ನೂ ಮತ್ತು ಯಾವುದನ್ನೂ ಬೇಕಾದರೂ ಜಯಿಸಬಹುದು. ಆದರೆ ನನಗೇನಿಲ್ಲ, ನನಗೆ ಮೋಸ ಆಯಿತು ಇತ್ಯಾದಿ ಯೋಚಿಸುತ್ತಾ ಶೋಕಿಸಿದರೆ ನಮ್ಮ ಅವನತಿಗೆ ನಾವೇ ಮುನ್ನುಡಿ ಇಟ್ಟಂತೆಯೇ. ಇನ್ನು ಮುಂದುವರೆದು ಹೇಳ್ತಾಳೆ ಕೌಸಲ್ಯೆ, ಶಕ್ಯಂ ಆಪತಿತಃ ಸೋಡುಂ ಪ್ರಹಾರೋ ರಿಪು ಹಸ್ತತಃ, ಸೋಡುಂ ಆಪತಿತಃ ಶೋಕಃ ಸುಸೂಕ್ಷ್ಮೋಪಿನ ಶಕ್ಯತೆ ಎನ್ನುತ್ತಾಳೆ. ಅಂದರೆ ಶತ್ರುಗಳ ಕೈಯಿಂದ ಆಗುವ ಪ್ರಹಾರವನ್ನು ಸಹಿಸಬಹುದು ಅಥವಾ ಪ್ರತಿಭಟಿಸಬಹುದು, ಆದರೆ ದೈವ ವಶದಿಂದ ಪ್ರಾಪ್ತವಾಗುವ ಸಣ್ಣ ಶೋಕವನ್ನು ಎದುರಿಸುವುದು ಕಷ್ಟ ಸಾಧ್ಯ. ಆದ ಕಾರಣ ಮಾನವನ ನಿಜವಾದ ಶತ್ರು ಶೋಕ. ಆದ್ದರಿಂದ ನಾವು ಜೀವನದಲ್ಲಿ ಶೋಕಿಸುತ್ತಾ ಕುಳಿತರೆ ನಮ್ಮ ನಿಜವಾದ ಶತ್ರುವಿನ ಮುಂದೆ ಮಂಡಿಯೂರಿದಂತೆ ಎಂಬ ಭಾವಾರ್ಥವನ್ನು, ಜೀವನದ ಸಾರವನ್ನು ತಿಳಿಸ್ತಾಳೆ ಕೌಸಲ್ಯೆ. ದಶರಥನ ಕೈ ಹಿಡಿದು ಅವನ ಪಟ್ಟದರಸಿಯಾಗಿ ಅಯೋಧ್ಯೆಯ ಅರಮನೆಗೆ ಬಂದಾಗ ಬಹಳ ಸಂಭ್ರಮ ಅವಳಿಗೆ. ನಿಜಕ್ಕೂ ಪಟ್ಟದರಸಿಯಾಗಲು ಕೌಸಲ್ಯೆ ಬಹಳ ಯೋಗ್ಯಳು. ಆ ರಾಜಗಾಂಭೀರ್ಯ, ಆ ಸುಸಂಸ್ಕೃತ ನಡವಳಿಕೆ, ತೂಕ ತಪ್ಪದ ಮಾತು, ಹಿತ ಮಿತವಾದ ನಡವಳಿಕೆ, ಪ್ರಜೆಗಳೆಲ್ಲರೂ ತನ್ನ ಮಕ್ಕಳ ಹಾಗೆ ಎಂಬ ಮಾತೃ ಹೃದಯಿ ಯಾವುದರಲ್ಲಿಯೂ ಬೆರಳು ತೋರಿಸುವಂತಿರಲಿಲ್ಲ. ದಶರಥನಿಗೆ ಕೂಡ ತನ್ನ ಪಟ್ಟದರಸಿಯ ಬಗ್ಗೆ ಬಹಳ ಹೆಮ್ಮೆ. ರಾಜಕಾರಣದಲ್ಲಿ ಕೂಡ ಅವಳು ಮಹಾರಾಜನಿಗೆ ಸಲಹೆ ಕೊಡುವಷ್ಟು ಬುದ್ಧಿವಂತಳಾಗಿದ್ಲು. ಗುರು ಹಿರಿಯರಲ್ಲಿ ಬಹಳ ಭಯಭಕ್ತಿ. ಆಸ್ಥಾನ ಪುರೋಹಿತರಾದ ವಸಿಷ್ಠರಿಗಂತೂ ಅವಳು ಬಹಳ ಅಚ್ಚುಮೆಚ್ಚು. ಅವಳನ್ನು ಅಯೋಧ್ಯೆಯ ರಾಜಲಕ್ಷ್ಮಿ ಎಂದೇ ಕರೆಯುತ್ತಿದ್ರು. ಹೀಗೆ ರಾಮಾಯಣದಲ್ಲಿ ರಾಮನಷ್ಟೇ ಅಲ್ಲ,
ಕೌಸಲ್ಯೆಯ ಪಾತ್ರವು ನಮ್ಮೆಲ್ಲರಿಗೂ ಪಾಠವಿದ್ದಂತೆ, ಬದುಕಲು ಮಾರ್ಗದರ್ಶನವಿದ್ದಂತೆ. ಇವಿಷ್ಟು ಕೌಸಲ್ಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.